हेलो फ्रेंड्स, शेफी टिप्स यूट्यूब चैनल में आप सबका स्वागत है। मैं हूं शेफी संगदी। ಆತ್ಮೀಯ ಮಿತ್ರರೇ, ನಾನು ಶೆಫಿ ಸಂಗದಿ शेफी टिप्स यूट्यूब चैनल ನಲ್ಲಿ तम्मेलरिಗೂ स्वागत। दोस्तों, आज की इस वीडियो में हम 8वीं कक्षा का तीसरा पार्ट मेरा देश मेरी माँ, इस पाठ के बारे में हम आज सीखेंगे। ಮಿತ್ರರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ 3ನೇ ಪಾಠ मेरा देश मेरी माँ ಈ ಪಾಠದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಇವತ್ತು ಕಲಿಯೋಣ। दोस्तों, अब तक आपने इस चैनल को सब्सक्राइब नहीं किया तो प्लीज इस चैनल को सब्सक्राइब कर लें और बगल वाले बेल आइकन पर क्लिक करके ऑल नोटिफिकेशन बटन ऑन कर लें, जिससे मेरी हर नई वीडियो आपके पास जल्द से जल्द पहुंच सके। ಮಿತ್ರರೇ, ಈವರೆಗೆ ನೀವು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಚಾನಲ್ ಅನ್ನು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಪಕ್ಕದ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಮುಂಬರುವ ಎಲ್ಲಾ ಹೊಸ ವಿಡಿಯೋಗಳನ್ನು ಪಡೆದುಕೊಳ್ಳಿ। दोस्तों, मेरा देश मेरी माँ इस पाठ में हमें यह सीखने को मिलता है, या पाठ का आशय यह है कि शत्रुओं से देश की रक्षा करना हर एक भारतीय का कर्तव्य है, हर एक भारतवासी का कर्तव्य है। लड़ाई में पीठ दिखाकर नहीं भागना चाहिए, बल्कि सीना तान कर आगे बढ़ने से ही वीरों को विजयमाला पहनने को मिलती है। इस कहानी से बच्चों में वीरता और साहस गुण जगते हैं, साथ ही साथ बच्चे अपने देश के प्रति, देश के कर्तव्यों के प्रति सजग होते हैं। ಮಿತ್ರರೇ, ಈ ಒಂದು ಪಾಠದಲ್ಲಿ ನಾವು ಏನನ್ನ ಕಲಿತೀವಿ ಅಂತಂದ್ರೆ, ಶತ್ರುಗಳಿಂದ ದೇಶವನ್ನು ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ। ಯುದ್ಧದಲ್ಲಿ ಅಥವಾ ಹೋರಾಟದಲ್ಲಿ ಬೆನ್ನು ತೋರಿಸಿ ಓಡಿ ಹೋಗದೆ ಎದೆಗುಂದದೆ ಮುಂದಕ್ಕೆ ಸಾಗಿ ಯುದ್ಧ ಮಾಡಿ ಹೋರಾಟ ಮಾಡಿ ವಿಜಯಮಾಲೆಯನ್ನು ಪಡೆದುಕೊಳ್ಳಬೇಕಾಗುತ್ತದೆ। ಈ ಒಂದು ಕಥೆಯ ಮೂಲಕ ಮಕ್ಕಳಲ್ಲಿ ಸಾಹಸ ಮತ್ತು ವೀರತೆಯ ಗುಣ ಬೆಳೆಯುತ್ತದೆ, ಜೊತೆ ಜೊತೆ ದೇಶದ ಕರ್ತವ್ಯಗಳ ಪ್ರತಿಯಾಗಿ ಮಕ್ಕಳು ಜಾಗೃತರಾಗುತ್ತಾರೆ। ಹಾಗಾದರೆ ಬನ್ನಿ ಇನ್ನು ಪಾಠದ ಸಾರಾಂಶವನ್ನು ನೋಡೋಣ। सन 1965 की एक शाम हर तरफ शांति का वातावरण था, किसी तरह की कोई आशंका नहीं थी। 1965 1965 ಅಂದ್ರೆ 1965ರಲ್ಲಿ ಆಗಿರತಕ್ಕಂತ ಇದೊಂದು ನಿಜವಾದ ಘಟನೆ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಆಗಿರತಕ್ಕಂತ ಈ ಒಂದು ನಿಜವಾದ ಘಟನೆಯನ್ನು ನಿಮಗೆ ಇಲ್ಲಿ ಪಾಠಕ್ಕೆ ಅಭ್ಯಾಸಕ್ಕಾಗಿ ಇಡಲಾಗಿದೆ। 1965ರಲ್ಲಿ ಸಂಜೆಯ ಸಮಯದಲ್ಲಿ ಎಲ್ಲ ವಾತಾವರಣವು ಶಾಂತವಾಗಿತ್ತು, ಎಲ್ಲಿಯೂ ಕೂಡ ಭಯದ ಆತಂಕದ ವಾತಾವರಣ ಎಲ್ಲಿಯೂ ಕೂಡ ಇದ್ದಿರಲಿಲ್ಲ। ಆಶಂಕ ಅಂತಂದ್ರೆ ಭಯ। तभी दुश्मनों ने भारत पर आक्रमण कर दिया, अचानक हुए इस हमले ने भारतीय सेना को चौंका दिया। ಆ ಸಮಯದಲ್ಲಿ 1965ರಲ್ಲಿ ವೈರಿಗಳು, ದುಶ್ಮನ್ ಅಂತಂದ್ರೆ ವೈರಿಗಳು ಭಾರತದ ಸೈನ್ಯದ ಮೇಲೆ ಆಕ್ರಮಣ ಮಾಡಿದರು। ಅಕಸ್ಮಾತ್ ಆಗಿ ಆಗಿರ್ತಕ್ಕಂಥ ಈ ಒಂದು ಆಕ್ರಮಣ ದಾಳಿಯನ್ನು ನೋಡಿ, ಹಮಲ ಅಂತಂದ್ರೆ ದಾಳಿಯನ್ನು ನೋಡಿ ಭಾರತೀಯ ಸೈನಿಕರಿಗೆ ಆಶ್ಚರ್ಯವಾಯಿತು। छुट्टियां बिताने अपने घर गए सैनिकों को तुरंत वापस आने के आदेश भेजे गए। ಆ ಸಮಯದಲ್ಲಿ ಬಹಳಷ್ಟು ಸೈನಿಕರು ತನ್ನ ಮನೆಗೆ ರಜೆಗಾಗಿ ಬಂದಿದ್ದರು। ರಜೆಗಾಗಿ ಹೋಗಿರ್ತಕ್ಕಂಥ ಸೈನಿಕರಿಗೆ ಆ ಯುದ್ಧದ ಸನ್ನಿವೇಶವನ್ನು ನೋಡಿ ಆ ಎಲ್ಲ ಸೈನಿಕರಿಗೆ ಮರಳಿ ಬರುವ ಆದೇಶಗಳನ್ನು ಕಳಿಸಲಾಯಿತು। छुट्टियां बिता रहे भारतीय सेना के ही एक मेजर को जब सूचना मिली तो जाने की तैयारी कर उन्होंने माँ के पैर छूकर प्रणाम किया। ರಜಾ ದಿನಗಳನ್ನು ಕಳೆಯಲಿಕ್ಕೆ ಬಂದಿರತಕ್ಕಂತಹ ಭಾರತೀಯ ಸೇನೆಯ ಒಬ್ಬ ಮೇಜರ್ ಅವರಿಗೆ ಈ ಒಂದು ವಿಷಯ ಆದೇಶದ ಮೂಲಕ ತಿಳಿದ ತಕ್ಷಣ ಮೇಜರ್ ಅವರು ಯುದ್ಧಕ್ಕೆ ಹೋಗುವ ತಯಾರಿಯನ್ನು ಮಾಡಿಕೊಂಡು ತನ್ನ ತಾಯಿಯ ಹತ್ತಿರ ಬಂದು ಅವರ ಕಾಲುಗಳನ್ನು ಸ್ಪರ್ಶಿಸುತ್ತಾ ಪ್ರಣಾಮ ಮಾಡಿದರು। माँ का ममत्व जाग उठा, आंखों में आंसू भर गए और उन्होंने बेटे को सीने से लगा लिया। माँ का ಮಮತ್ವ ಅಂತಂದ್ರೆ ಮಮತೆ। ಆ ತಾಯಿಯ ಮಗ ಬಂದು ಕೆಲವು ದಿನಗಳಲ್ಲಿ ಮತ್ತೆ ಯುದ್ಧಕ್ಕೆ ಮರಳಿ ಹೋಗುವ ಒಂದು ವಿಷಯವನ್ನು ಕಂಡು ತಿಳಿದು ತಾಯಿಯ ಮಮತೆ ಉಕ್ಕಿ ಬಂದು ತಾಯಿಯ ಕಣ್ಣಿನಲ್ಲಿ ಕಣ್ಣೀರು ಬಂದು ಆ ಮಗನನ್ನು ಅಪ್ಪಿಕೊಂಡರು। ಗಲೆ ಲಗಾನ ಅಂತಂದ್ರೆ ಅಪ್ಪಿಕೊಳ್ಳುವುದು। ಮೇಜರ್ ಕಾ ಗಲಾ ಭಿ ರೂಂದ್ ಗಯಾ पर तुरंत ही मातृभूमि का स्मरण हो आया। ತಾಯಿಯ ಒಂದು ಸ್ಥಿತಿಯನ್ನು ನೋಡಿ, ಮಮತೆಯನ್ನು ನೋಡಿ ಮೇಜರ್ ಅವರ ಗಲಾ ರುಂದನ ಅಂತಂತಂದ್ರೆ ಅಳುವ ಸಂದರ್ಭದಲ್ಲಿ ಕಂಠದಲ್ಲಿ ಆಗುವ ಒಂದು ಬದಲಾವಣೆಗೆ ಗಲಾ ರುಂದನ ಅಥವಾ ಕಂಠ ತುಂಬಿ ಬರುವುದು। ತಾಯಿಯ ಕಣ್ಣಿನಲ್ಲಿ ಕಣ್ಣೀರನ್ನು ನೋಡಿ ಮೇಜರ್ ಅವರ ಕಣ್ಣಿನಲ್ಲಿಯೂ ಕೂಡ ಸ್ವಲ್ಪ ಕಣ್ಣೀರು ಬಂದವು, ಆದರೆ ತಕ್ಷಣ ಮಾತೃಭೂಮಿಯ ನೆನಪು ಮೇಜರ್ ಅವರಿಗೆ ಆಯಿತು। युद्ध भूमि को जाते हुए पुत्र के सिर पर हाथ रख आशीर्वाद देते हुए माँ ने कहा। ಯುದ್ಧ ಭೂಮಿಗೆ ಹೋಗುತ್ತಿರತಕ್ಕಂಥ ತನ್ನ ಮಗನನ್ನು ನೋಡಿ ಆ ಮಗನಿಗೆ ಆಶೀರ್ವದಿಸುತ್ತಾ ಅವನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವದಿಸುತ್ತಾ ತಾಯಿ ಹೇಳ್ತಾಳೆ,
बेटे, इस समय राष्ट्र रक्षा ही प्रत्येक भारतीय का सबसे बड़ा कर्तव्य है। जाओ और दृढ़ता से अपने कर्तव्य का पालन करो। ಮಗು, ಈ ಒಂದು ಸಮಯದಲ್ಲಿ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಏನಂತಂದರೆ ರಾಷ್ಟ್ರ ರಕ್ಷಣೆ ಮಾಡೋದು. ಹಾಗಾಗಿ ಹೋಗಿ ಆ ನಿನ್ನ ಕರ್ತವ್ಯವನ್ನು ದೃಢತೆ ಅಂತಂದರೆ ಸ್ಥಿರತೆ, ಗಟ್ಟಿಯಾಗಿ ನಿನ್ನ ಕರ್ತವ್ಯದ ಪಾಲನೆ ಮಾಡು. ಯಾದ್ ರಹೆ, ಭಾರತೀಯ ಪರಂಪರಾ ಸೇನೆ ಪರ್ ಗೋಲಿ ಖಾನೆ ಕಿ ಹೈ, ಪೀಠ್ ಪರ್ ನಹಿ. ಮಗನೇ, ನಿನಗೆ ನೆನಪಿರಲಿ, ಭಾರತೀಯ ಪರಂಪರೆ ಸೀನಾ ಅಂತಂದ್ರೆ ಎದೆ ಮೇಲೆ ಗುಂಡು ತಿನ್ನುವುದಾಗಿದೆ, ಹೊರತಾಗಿ ಬೆನ್ನಿನ ಮೇಲೆ ಅಲ್ಲ. ಇದು ನಿನಗೆ ನೆನಪಿರಲಿ. ಯುದ್ಧ ಭೀಷಣ ರೂಪ ಸೆ ಫೈಲತಾ ಜಾ ರಹಾ ಥಾ. ಯುದ್ಧವು ಭೀಷಣ ರೂಪದಿಂದ ಹರಡುತ್ತಾ ಹೊಂಟಿತ್ತು. इच्छोगिल नहर का मोर्चा भारतीय सेना के लिए चुनौती का दीवार बन खड़ा था. इच्छोगिल नहर ಅಂತಂದ್ರೆ ಕಾಲುವೆ. ಇಚ್ಛೋಗಿಲ್ ಇದು ಆ ಕಾಲುವೆಯ ಹೆಸರು. ಈ ಕಾಲುವೆಯು ಭಾರತ ಮತ್ತು ಪಾಕಿಸ್ತಾನದ ಗಡಿಯ ಮಧ್ಯದಲ್ಲಿ ಇದೆ. ಪಾಕಿಸ್ತಾನದ ಲಾಹೋರ್ ನಗರದಿಂದ ಈ ಒಂದು ಕಾಲುವೆ 14 ಕಿಲೋಮೀಟರ್ ಅಂತರದಲ್ಲಿ ಇದೆ. ಆ ಇಚ್ಛೋಗಿಲ್ ನಹರ್ ಅಂತಕ್ಕಂತಹ ಕಾಲುವೆಯ ಮೂಲಕ ಭಾರತೀಯ ಸೇನೆ ಮೇಲೆ ವೈರಿಗಳ ಸೇನೆ ದಾಳಿ ಮಾಡಿದಾಗ ಆ ವೈರಿಗಳ ಸೇನೆಯು ಭಾರತೀಯ ಸೇನೆಗೆ ಸವಾಲಿನ ದೊಡ್ಡ ಗೋಡೆಯೇ ಆಗಿತ್ತು. ಪ್ರಶ್ನೆ ಉಠ, ಇಸ್ ಅಭೇದ್ಯ ದೀವಾರ್ ಕೋ ತೋಡ್ನೆ ಕಿ ಜಿಮ್ಮೆದಾರಿ ಕೌನ್ ನಿಭಾಯೇಗಾ. ಆ ಸಂದರ್ಭದಲ್ಲಿ ಈ ಒಂದು ಅಭೇದ್ಯ ಅಂತಂದ್ರೆ ಭೇದಿಸಲಾಗದಂತಹ ಗೋಡೆಯನ್ನು, ಶತ್ರುಗಳ ಆಕ್ರಮಣವನ್ನು ಭೇದಿಸುವ ಜವಾಬ್ದಾರಿ ಯಾರು ನಿಭಾಯಿಸುವರು ಅಂತಕ್ಕಂಥ ಪ್ರಶ್ನೆ ಬಂದಾಗ ಕಾರ್ಯ ಆಸಾನ ನಹಿ ಥಾ, ಸೀದೆ ಮೌತ್ ಕೆ ಸಾಥ್ ಜೂಜ್ನಾ ಥಾ. ಆ ಒಂದು ಕಾರ್ಯ, ಆ ವೈರಿಗಳನ್ನು ಎದುರಿಸುವ ಒಂದು ಕಾರ್ಯವು ಸರಿಸಾಗಿರಲಿಲ್ಲ. ನೇರವಾಗಿ ಸಾವಿನೊಂದಿಗೆ ಹೋರಾಡುವ ಒಂದು ಕೆಲಸವಾಗಿತ್ತು. पर वीर कभी मौत के भय से रुके हैं. तुरंत एक वीर ने इसका दायित्व स्वीकार कर लिया. ये गांव के आए हुए वही मेजर थे. ಆದರೆ ವೀರರು ಯಾವತ್ತೂ ಕೂಡ ಸಾವಿನ ಚಿಂತೆಯಿಂದ ಹಿಂದೇಟು ಹಾಕಿದ್ದಾರೆ. ತಕ್ಷಣನೇ ಆ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡು ಆ ವೈರಿಗಳ ವಿರುದ್ಧ ಹೋರಾಡಲು ತಕ್ಷಣನೇ ಒಬ್ಬ ಯೋಧ ಸಿದ್ಧನಾದನು. ಆ ಯೋಧ ಯಾರಪ್ಪ ಅಂತಂದ್ರೆ ಆ ಊರಿನಿಂದ ಬಂದಿರತಕ್ಕಂತಹ ಅದೇ ಮೇಜರ್. मौत की परवाह किए बिना मेजर ने मोर्चा संभाल लिया. वे धीरे धीरे आगे बढ़ने लगे. ಸಾವಿನ ಚಿಂತೆ ಇಲ್ಲದೆ ಮೇಜರ್ ತನ್ನ ಗುಂಪಿನ ನಾಯಕತ್ವವನ್ನು ವಹಿಸಿಕೊಂಡು ತನ್ನ ಗುಂಪನ್ನು ಮೆಲ್ಲಗೆ ಆ ಯುದ್ಧ ಭೂಮಿಯಲ್ಲಿ ನಾಯಕತ್ವ ಮಾಡುತ್ತಾ ಮುಂದುವರಿಸಿದರು. दिल दहलाने वाली गोलियों का शोर कानों के पर्दों को फाड़ने की कोशिश कर रहा था. ಆ ಯುದ್ಧದಲ್ಲಿ ಗುಂಡುಗಳ ಶಬ್ದ, ಗೋಲಿಯೋं का ಶೋರ್ ಅಂತಂದ್ರೆ ಸದ್ದು ಅಥವಾ ಶಬ್ದ. ಆ ಗುಂಡುಗಳ ಶಬ್ದ ಅಲ್ಲಿ ಯಾವ ರೀತಿಯಾಗಿತ್ತು ಅಂದರೆ ದಿಲ್ ದಹಲಾನೆ ಅಂತಂತಂದ್ರೆ ಹೃದಯವನ್ನು ಭಯಭೀತಪಡಿಸುವಂತಹ ಗುಂಡುಗಳ ಶಬ್ದ. ಕಿವಿಯ ಪರದೆಗಳನ್ನು ಹರಿಯುವ ಪ್ರಯತ್ನ ಮಾಡುವಷ್ಟು ಅಲ್ಲಿ ಗುಂಡುಗಳ ಶಬ್ದ ಆವರಿಸಿತ್ತು. ಮೇಜರ್ ಪರ್ ದೇಶಭಕ್ತಿ ಕಾ ಜೋಶ್ ಪೂರಿ ತರಹ ಛಾಯಾ ಹುವಾ ಥಾ. ಮೇಜರ್ ಅವರ ಮೇಲೆ ದೇಶಭಕ್ತಿಯ ಸ್ಫೂರ್ತಿ, ಹುಮ್ಮಸ್ಸು, ಆವೇಶ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಆವರಿಸಿತ್ತು. ಮೌಕೆ ಕಾ ಇಂತಜಾರ್ ಕಿಯಾ ಜಾಯ್ ಇತನಾ ಸಮಯ ಭೀ ನಹಿ ಥಾ. ಸರಿಯಾದ ಸಮಯ ನೋಡಿ ಆ ವೈರಿಗಳ ಮೇಲೆ ದಾಳಿ ಮಾಡುವಷ್ಟು ಪ್ರತೀಕ್ಷೆ ಮಾಡುವ ಒಂದು ಸಮಯ ಕೂಡ ಅವರಿಗೆ ಅವಕಾಶ ಕೂಡ ಇರಲಿಲ್ಲ. इसलिए वे धड़ाधड़ गोलीबारी करते हुए दुश्मन के टैंकों को ध्वस्त करते आगे बढ़ते रहे थे. ಹಾಗಾಗಿ ಆ ಮೇಜರ್ ಅವರು ವೈರಿಗಳ ಮೇಲೆ ಧಡಾಧಡ ಅಂತೇಳಿ ಗುಂಡುಗಳನ್ನು ಹಾರಿಸುತ್ತಾ ವೈರಿಗಳ ಟ್ಯಾಂಕ್ ಅಂತಂದ್ರೆ ಯುದ್ಧದಲ್ಲಿ ಉಪಯೋಗಿಸುವ ವಾಹನಗಳು, ಆ ವಾಹನಗಳನ್ನು ಧ್ವಂಸ ಮಾಡುತ್ತಾ ನಾಶ ಮಾಡುತ್ತಾ ಮುಂದಕ್ಕೆ ಹೊರಟರು. तभी दुश्मन की कई गोलियां एक साथ सनसनाती हुई आई और मेजर के हाथ व पेट में घुस गई. ಮೇಜರ್ ಅವರು ಯುದ್ಧ ಮಾಡುತ್ತಾ ಮುಂದಕ್ಕೆ ಹೋಗುವ ಸಂದರ್ಭದಲ್ಲಿ ವೈರಿಗಳು ಹಾರಿಸಿರ್ತಕ್ಕಂತಹ ಗುಂಡುಗಳು ಸನ್ಸನಾತಿ ಹುಯಿ ಅಂತಂತಂದ್ರೆ ಗುಂಡಿನ ರಭಸದ ಶಬ್ದ, ವೇಗದ ಶಬ್ದ. ಆ ರಭಸವಾಗಿ ಗುಂಡುಗಳು ಬಂದು ಮೇಜರ್ ಅವರ ಹೊಟ್ಟೆಯಲ್ಲಿ ಮತ್ತು ಕೈಯಲ್ಲಿ ತಾಗಿದವು. मगर भारतीय परंपरा सीने पर गोली खाने की है, पीठ पर नहीं, माँ के ये शब्द प्रेरणा दे रहे थे. ಯಾವಾಗ ಮೇಜರ್ ಅವರ ಹೊಟ್ಟೆ ಮತ್ತು ಕೈಯಲ್ಲಿ ಗುಂಡುಗಳು ಬಂದು ತಾಗಿದಾಗ ಮೇಜರ್ ಅವರಿಗೆ ತನ್ನ ತಾಯಿಯ ಶಬ್ದಗಳು ಪ್ರೇರಣೆ ನೀಡುತ್ತಾ ಇದ್ದವು. ಯಾವ ಶಬ್ದಗಳು? ಭಾರತೀಯ ಪರಂಪರೆ ಸೀನೆ ಪರ್, ಎದೆ ಮೇಲೆ ಗುಂಡು ತಿನ್ನುವುದಿದೆ ಹೊರತಾಗಿ ಬೆನ್ನಿನ ಮೇಲೆ ಅಲ್ಲ ಅಂತಕ್ಕಂತಹ ಶಬ್ದಗಳು ಪ್ರೇರಣೆ ನೀಡುತ್ತಾ ಇದ್ದವು.
वे चोट की परवाह किए बगैर आगे बढ़ते रहे और गोलियां आ आकर उनके सीने में घुसती गई. ಆ ಗುಂಡುಗಳ ಗಾಯದ ಬಗ್ಗೆ ಸ್ವಲ್ಪ ಕೂಡ ಚಿಂತೆ ಮಾಡದೆ ಹಾಗೆ ಯುದ್ಧ ಮಾಡುತ್ತಾ ಮುಂದೆ ಆ ಮೇಜರ್ ಒರಿದಾಗ ಮತ್ತೆ ವೈರಿಗಳ ಬಹಳಷ್ಟು ಗುಂಡುಗಳು ಬಂದು ಅವರ ಎದೆಯೊಳಗೆ ಬಂದು ತಾಗಿದವು. स्थिति को समझते हुए उनको पीछे हटने का आदेश जारी किया गया, पर मेजर के कदम रुके नहीं. ಆ ಮೇಜರ್ ಅವರ ಸ್ಥಿತಿಯನ್ನು ನೋಡಿ ಮೇಜರ್ ಅವರಿಗೆ ಹಿಂದೆ ಬರುವ ಆದೇಶವನ್ನು ಮಾಡಲಾಯಿತು. ಆದರೆ ಮೇಜರ್ ಅವರ ಹೆಜ್ಜೆ ಹಿಂದಕ್ಕೆ ಬರಲಿಲ್ಲ ಹೊರತಾಗಿ ಮೇಜರ್ ಅವರು ಯುದ್ಧ ಮಾಡುತ್ತಾ ಮುಂದೆ ಬರೆದರು. दुश्मन के सारे टैंकों को ध्वस्त कर विजयश्री को गले लगाकर ही उन्होंने दम लिया. ಆ ಯುದ್ಧದಲ್ಲಿ ಮುಂದೆ ಸಾಗುತ್ತಾ ವೈರಿಗಳ ಎಲ್ಲಾ ಟ್ಯಾಂಕ್ಗಳನ್ನು ಧ್ವಂಸ ಮಾಡಿ ನಾಶ ಮಾಡಿನೇ ಅವರು ವಿಜಯ ಮಾಲೆಯನ್ನು ಪಡೆದುಕೊಂಡೇನೆ ನಿಟ್ಟುಸಿರನ್ನು ಬಿಟ್ಟರು. ತುರಂತ ಹಿ ಅಮೃತಸರ್ ಕೆ ಸೈನಿಕ್ ಅಸ್ಪತಾಲ್ ಮೇ ಉನ್ಹೇ ಲಾಯಾ ಗಯಾ. ಯುದ್ಧವನ್ನು ಗೆದ್ದಾದ ಮೇಲೆ ಮೇಜರ್ ಅವರ ಸ್ಥಿತಿಯನ್ನು ನೋಡಿ ಅವರನ್ನು ತಕ್ಷಣನೇ ಅಮೃತಸರದ ಸೈನಿಕ ಆಸ್ಪತ್ರೆಯಲ್ಲಿ ಬಂದು ದಾಖಲು ಮಾಡಿದರು. पर तब तक पूरा सीना गोलियों से छलनी हो चुका था. ಆದರೆ ಅಲ್ಲಿಯವರೆಗೆ ಆ ಮೇಜರ್ ಅವರ ಪೂರಾ ಸೀನಾ ಅಂತಂದ್ರೆ ಇದೆ ಎಲ್ಲ ಇದೆಯೋ ಗುಂಡುಗಳಿಂದ ಛಿದ್ರ ಚಲನಿ ಅಂದ್ರೆ ಛಿದ್ರ ಆಗಿತ್ತು. ರೂಂದೆ ಗಲೆ ಸೆ ಅಧಿಕಾರಿಯೋ ನೆ ಪೂಛಾ ಆಪ್ಕಿ ಕೋಯಿ ಅಂತಿಮ ಇಚ್ಛಾ ಹೈ. ಅಳುವ ದನಿಯಲ್ಲಿ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕೇಳ್ತಾರೆ, ಮೇಜರ್ ಅವರೇ ನಿಮ್ಮ ಅಂತಿಮ ಇಚ್ಛೆ ಏನಾದರೂ ಇದೆಯಾ? ಗೋಲಿಯಾं सीने में कसक रही थी, पर मेजर ने चेहरे पर मुस्कान लाते हुए कहा. ಗುಂಡುಗಳು ಎದೆಯಲ್ಲಿ ನೋವನ್ನು ನೀಡುತ್ತಾ ಇದ್ದವು. ಕಸಕ್ನ ಅಂದ್ರೆ ನೋವನ್ನು ನೀಡುವುದು. ಗುಂಡುಗಳು ಎದೆಯಲ್ಲಿ ನೋವನ್ನು ನೀಡುತ್ತಾ ಇರುವ ಸಂದರ್ಭದಲ್ಲಿಯೂ ಕೂಡ ಮೇಜರ್ ಅವರು ತನ್ನ ಮುಖದ ಮೇಲೆ ನಗುವನ್ನು ತರುತ್ತಾ ಹೇಳ್ತಾರೆ, ಹಾ ಹೈ ಮೇರಿ ಮಾ ತಕ್ ಸಂದೇಶ ಪਹੁಂಚಾ ದೇನಾ, ತುಮಾರೆ ಬೇಟೆ ನೆ ಗೋಲಿಯಾं सीने पर खाई है पीठ पर नहीं. ನನ್ನ ಅಂತಿಮ ಇಚ್ಛೆ ಇದೆ ಏನಂತಂದ್ರೆ ನನ್ನ ತಾಯಿಯವರಿಗೆ ಈ ಸಂದೇಶವನ್ನು ಹೋಗಿ ಮುಟ್ಟಿಸಿ, ನಿನ್ನ ಮಗ ಗುಂಡುಗಳನ್ನು ಎದೆ ಮೇಲೆ ತಿಂದಿದ್ದಾನೆ ಹೊರತಾಗಿ ಬೆನ್ನಿನ ಮೇಲೆ ಎಲ್ಲ ಅಂತಕ್ಕಂಥ ಸಂದೇಶಗಳನ್ನು ನೀವು ಹೋಗಿ ನನ್ನ ತಾಯಿಗೆ ತಲುಪಿಸಿ ಅಂಥೇಳಿ ಮೇಜರ್ ಅವರು ತನ್ನ ಅಂತಿಮ ಇಚ್ಛೆಯನ್ನು ಹೇಳಿದರು. ಜಾನತೆ ಹೈ ಬಹದ್ದೂರ್ ಕೌನ್ ಥೆ. ಆ ಯುದ್ಧವನ್ನು ಜಯಿಸಿರ್ತಕ್ಕಂತಹ ಆ ಮೇಜರ್ ಬಗ್ಗೆ, ಆ ವೀರ ಯೋಧನ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯಾ? ये भारतीय सेना के अफसर मेजर आशाराम त्यागी थे, जिन्होंने माँ के वचनों का पालन करते हुए अपनी मातृभूमि की रक्षा करने के लिए प्राणों की बाजी लगा दी. ಈ ವೀರ ಯೋಧ ಯಾರಪ್ಪ ಅಂತಂತಂದ್ರೆ ಅವರ ಹೆಸರನೇ ಮೇಜರ್ ಆಶಾರಾಮ್ ತ್ಯಾಗಿ. ಈ ಆಶಾರಾಮ್ ತ್ಯಾಗಿ ಅವರು ತನ್ನ ತಾಯಿಗೆ ಕೊಟ್ಟಿರ್ತಕ್ಕಂತಹ ವಚನವನ್ನು ಪಾಲನೆ ಮಾಡುತ್ತಾ ತನ್ನ ದೇಶದ ರಕ್ಷಣೆ ಸಲುವಾಗಿ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ತನ್ನ ದೇಶದ ಗೌರವವನ್ನ ದ್ವಿಗುಣಗೊಳಿಸಿರ್ತಕ್ಕಂತಹ ಆ ಮೇಜರ್ ಆಶಾರಾಮ್ ತ್ಯಾಗಿ ಅವರಾಗಿದ್ದರು. दीपक बुझ गया पर उसकी अमर ज्योति युगों तक देशभक्तों को राह दिखाती रहेगी. ಮೇಜರ್ ಆಶಾರಾಮ್ ತ್ಯಾಗಿ ಅವರ ಜೀವನ ಜ್ಯೋತಿ ಆರಿ ಹೋಯಿತು. ಆದರೆ ಆ ಜೀವನ ಜ್ಯೋತಿ ಇವತ್ತು ಕೂಡ ಭಾರತೀಯ ಸೈನ್ಯದಲ್ಲಿರ್ತಕ್ಕಂತಹ ಸೈನಿಕರಿಗೆ ಇವತ್ತು ಕೂಡ ದೇಶಭಕ್ತಿಯ ದಾರಿಯನ್ನು ತೋರಿಸುವಂತಹ ಕೆಲಸ ಇವತ್ತು ಆ ಒಂದು ಘಟನೆ, ಆ ಒಂದು ಮೇಜರ್ ಅವರು ಮಾಡಿರ್ತಕ್ಕಂತಹ ಯುದ್ಧ ಇವತ್ತಿಗೂ ಕೂಡ ಭಾರತೀಯ ಸೈನಿಕರಿಗೆ ದಾರಿಯನ್ನು ತೋರ್ತಾ ಇದೆ. ಆತ್ಮೀಯ ಮಿತ್ರರೇ, ಈ ಒಂದು ಪಾಠ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.